ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸವಿರುಚಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಸರುಕಾಳು ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ. ಬಹಳ ಸಿಂಪಲ್ಲಾಗಿ ಹಾಗೆ ರುಚಿಕರವಾಗಿ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ಹೆಂಗೆ ಮಾಡೋದು ನೋಡೋಣ. ಮೊದಲಿಗೆ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಬಟ್ಲ ಆಗುವಷ್ಟು ಹೆಸರುಕಾಳು ಹಾಕ್ತಾಯಿದ್ದೀನಿ ರೀ. ಹಂಗೆ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ರೀ. ಇದಕ್ಕೊಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು ಸಹ ಸೇರಿಸ್ತಾ ಇದ್ದೇನೆ ರೀ. ನಾನು ಇಲ್ಲಿ 1 ಟೊಮೊಟೊ ಹಣ್ಣು ಸೇರಿಸಿದ ಮೇಲೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಹೆಸರು ಸಹ ಹಾಕ್ತಾಯಿದ್ದೀನಿ ನೋಡ್ಬೋದು ರೀ. ಹಂಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ರೀ. ಹಂಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ರೀ. ಮನೆಯಲ್ಲೇ ತಯಾರಿಸಿರುವಂತಹ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ರೀ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇಲ್ಲಿ ನಾನು ನೋಡಿ ಹಾಕ್ಕೊಳ್ತಿದ್ದೀನಿ ರೀ. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಹಾಕ್ತಾಯಿದ್ದೀನಿ ನೋಡಿರಿ. ನೆನೆ ಹಾಕಿರುವಂಥ ಹುಣಸೆಹಣ್ಣಿನ ರಸ ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೋಡಿರಿ. ಹಂಗೆ ಇಲ್ಲಿ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ರೀ. ಹಸಿ ಕರಿಬೇವು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ರೀ, ಘಮನೂ ಬರುತ್ತೆ ನೋಡಿರಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಸಹ ಸೇರಿಸ್ತಾ ಇದ್ದೀನಿ ರೀ. 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ ಮೇಲೆ 4 ವಿಸಲ್ ಕೂಗುವಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿರಿ. 4 ವಿಸಲ್ ಕೂಗುವಷ್ಟು ನೀರು ಹಾಕಿದ ಮೇಲೆ ಮ್ಯಾಲೆ ಮುಚ್ಚಳ ಮುಚ್ಚಿಬಿಟ್ರೆ ಮುಗೀತು ನೋಡಿರಿ. ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ನಾವೇನು ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ರೀ, ಆ ಕುಕ್ಕರ್ ತೊಗೊಂಡು 4 ವಿಸಲ್ ಕೂಗಿಸ್ಕೊಂಡ್ರೆ ಆಯ್ತು ನೋಡಿರಿ. ನೀವೇನಾದರೂ ಹೆಸರುಕಾಳು ನೆನೆ ಹಾಕ್ಕೊಂಡಿದ್ರೆ 1 ವಿಸಲ್ ಸಾಕ್ರಿ. ನಾನಿಲ್ಲ ಹಂಗೆ ಮಾಡೋದ್ರಿಂದ 4 ವಿಸಲ್ ಕೂಗಿಸ್ಕೊತಿದ್ದೀನಿ ನೋಡಿರಿ. ಬರ್ರಿ 4 ವಿಸಲ್ ಕೂಗಿದೆ ಹೆಂಗಾಗೈತೆ ತೋರಿಸ್ತೀನಿ. ನೋಡ್ಬಿಡ್ರಿ ಎಷ್ಟು ಚಂದ ಕುದ್ದು ಬೆಂದೈತಿ ಅಂತ. ಇದನ್ನು ನಾನು ಲೈಟಾಗಿ ಸಾವಕಾಶಲ್ಲಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ನೋಡಿರಿ. ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಂಗೆ ಕಾಳು ಕೂಡ ಚೆನ್ನಾಗಿ ಇದಾಗಿರುತ್ತೆ ರೀ. ಹಂಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ನೋಡಿರಿ. ಮೊದಲು ನಾನು ಇಲ್ಲೊಂದು ಕಡಾಯಿ ಇಡ್ತಾಯಿದ್ದೀನಿ ನೋಡಿರಿ. ಇದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಹಾಕಿದ ಮೇಲೆ ಅದು ಕಾಯ್ದಿರ್ತೈತಿಲ್ಲ ರೀ, ಕಾದ್ಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿಬಿಟ್ಟು ಆಮೇಲೆ 1 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ರೀ. ಹಂಗೆ ಇದಕ್ಕೆ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿರಿ. ನಾನಿಲ್ಲಿ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿಲ್ಲ ರೀ, ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ ನೋಡಿರಿ. ನೀವು ಬೇಕಂದರೆ ಹಾಕ್ಕೊಳ್ಬೋದು ರೀ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾವು ಕುಚ್ಕೊಂಡಿರ್ತೀವಲ್ಲ ರೀ ಹೆಸರುಕಾಳು, ಅದನ್ನ ಹಾಕ್ಬಿಟ್ರೆ ಆಯ್ತು ನೋಡಿರಿ. ಇದನ್ನ ಹಾಕ್ಬಿಟ್ಟು ಮೇಲೆ ಒಂದು ಮುಚ್ಚಳ ಮುಚ್ಚಿ 1 ನಿಮಿಷ ಬಿಟ್ಟರೆ ಆಯ್ತು ನೋಡಿರಿ. 1 ನಿಮಿಷ ಆದಮೇಲೆ ಉಳಿದಿರುವಂತಹ ಹೆಸರುಕಾಳನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ. ನಾವು ಮೊದಲೇ ಹಾಕಿಲ್ಲ ರೀ, ನಾನು ಇವಾಗ ಹಾಕ್ತಾಯಿದ್ದೀನಿ ರೀ. ನೋಡ್ಬೋದು ರೀ, ನಾನು ಇಲ್ಲಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ಮೇಲ್ಗಡೆ ಹಸಿ ಕೊತ್ತಂಬರಿ ಉದುರಿಸ್ತಿದ್ದೀನಿ ನೋಡಿರಿ. ನೀವೇನಾದರೂ ಅನ್ನಕ್ಕೆ ಮಾಡ್ತಾಯಿದ್ರೆ ಇದಕ್ಕೆ ಸ್ವಲ್ಪ ನೀರು ಸಹ ಹಾಕ್ಕೊಳ್ಬೋದು ರೀ. ನಾನಿಲ್ಲಿ ರೊಟ್ಟಿಗೆ ಮಾಡೋದ್ರಿಂದ ನೀರು ಏನೂ ಹಾಕಿಲ್ಲ ರೀ. ಸೊ ನೋಡ್ಬೋದು ರೀ ಯಾವ ಥರ ಬಂದಿದೆ ಅಂತ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡೋದ್ರ ಜೊತೆಗೆ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ರೆಸಿಪಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್